ಗುಡ್ ಮಾರ್ನಿಂಗ್, ಅಸ್ಸಲಾಂ ವಲೈಕುಂ, ಶುಭೋದಯ. ಅಲ್ಲಾಸ್ ಮರ್ಸಿ, ಭಗವಂತನ ಕರುಣೆ ಏನಂದರೆ ಆವತ್ತಿನ ದಿವಸ, ಕೊನೆಗಾಲದ ದಿವಸ, ಯಾವಾಗ ಎಲ್ಲರಿಗೂ ಲೆಕ್ಕಾಚಾರವನ್ನು ಭಗವಂತನ ತಗೊತಾನೆ ಆವತ್ತಿನ ದಿವಸ, ಉಸ್ ದಿನ ಕಯಾಮತ್ ಕೆ ದಿನ, ಹಿಸಾಬ್ ಕಿತಾಬ್ ಕೆ ದಿನ, अल्लाह बोलेगा ए बंदे मैं परेशान था, मैं भूखा था, तूने मुझे खाना नहीं खिलाया, मेरी परेशानी को तूने दूर नहीं किया. ಆವತ್ತಿನ ದಿವಸ ಭಗವಂತ ಹೇಳ್ತಾನೆ, ನಾನು ಕಷ್ಟದಲ್ಲಿದ್ದೆ, ನಾನು ಹಸ್ಕೊಂಡಿದ್ದೆ, ನೀನು ನನಗೆ ಊಟ ಮಾಡಿಸಿಲ್ಲ, ನನ್ನ ಕಷ್ಟವನ್ನು ಪರಿಹಾರ ಮಾಡಿಲ್ಲ ನೀನು. ಆವತ್ತಿನ ದಿವಸ ನಾವು ಹೇಳ್ತೀವಿ, ಆ ಭಕ್ತ ಹೇಳ್ತಾನೆ, ಓ ದೇವರೇ, ನೀನು ಎಲ್ಲರನ್ನು ಉಣಿಸೋವನು, ಯಾ ಅಲ್ಲಾ, ತು ಸಬ್ಕೋ ಖಿಲಾನೆ ವಾಲಾ ಹೈ, ತು ಸಬ್ಕಿ ಪರೇಶಾನಿ ದೂರ ಕರ್ನೆ ವಾಲಾ ಹೈ, ನೀನು ಯಾವ ರೀತಿ ಕಷ್ಟದಲ್ಲಿ ತಗಲಾಕೊಂಡಿದ್ದೆ. ಆವಾಗ ಭಗವಂತ ಹೇಳ್ತಾನೆ, ಜಬ್ अल्लाह ताला कहते हैं, खुदा कहता है कि मेरा बंदा उस दिन भूखा था, मेरा बंदा उस दिन परेशान था, अगर तू उसकी परेशानी दूर करता तो तू मेरी परेशानी दूर करता था. ಅಂದರೆ ಆವತ್ತಿನ ದಿವಸ ನನ್ನ ಭಕ್ತನು ಹಸ್ಕೊಂಡಿದ್ನು, ಒಂದು ಯಾವುದೋ ಕಷ್ಟದಲ್ಲಿದ್ನೋ ಅವನಿಗೆ ನೀನು ಪರಿಹಾರ ಮಾಡಲು ಪ್ರಯತ್ನ ಪಟ್ಟಿದ್ರೆ, ಅವನನ್ನು ನೀನು ಹಸ್ಕೊಂಡಿದ್ದಾಗ ಉಣಿಸಿದರೆ ನೀನು ನನ್ನನ್ನು ಉಣಿಸಿರೋ ಹಾಗೆ ಆಗ್ತಿತ್ತು ಅಂತ. ಇದು ಭಗವಂತನ करुणे जनर मेले, ये अल्लाह की रहमत है लोगों के ऊपर. अगर हम लोगों की मदद करेंगे तो अल्लाह ये उसका अजर ऐसे देगा जैसे कि हमने अल्लाह की मदद की. ನಾವು ಜನರ ಸೇವೆಯನ್ನು ಮಾಡಿದರೆ ಭಗವಂತ ಏನು ಅನ್ಕೊಂತಾನಂದರೆ, ನಾವು ಜನರ ಸೇವೆ ಮಾಡಿಲ್ಲ ಹೊರತು ನಾವು ಭಗವಂತನ ಸೇವೆ ಮಾಡಿದೀವಿ ಅಂತ.